ಯೇಸು ಕ್ರಿಸ್ತನ ಸುಂದರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಯೇಸುವಿನ ಸುಮಧುರವಾದ ನಾಮದಲ್ಲಿ ಆಗಸ್ಟ್ ತಿಂಗಳಿಗಾಗಿ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನನ್ನ ಪ್ರೀತಿಯ ದೇವಜನರೇ, ಯೇಸು ಬಹಳ ಒಳ್ಳೆಯವರು. ಅವರ ದಯೆ, ಅವರ ಕೃಪೆ ನಮಗಿರುವುದರಿಂದ ನಾವು ಇವತ್ತು ಪ್ರಿಯರೇ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆತನ ಪರಿಶುದ್ಧ ಪಾದದ ಬಳಿಗೆ ನಾವು ಬಂದಿದ್ದೇವೆ. ಒಂದು ನೆನಪಿಟ್ಕೊಳ್ಳಿ, ಈ ತಿಂಗಳು ಪ್ರಿಯರೇ ಇಡೀ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ತಿಂಗಳಲ್ಲಿ ನಾವು ಕ್ರೈಸ್ತರಾದ ನಾವು ಯೇಸುವನ್ನು ಹಿಂಬಾಲಿಸುವಂಥ ನಾವು, ಯೇಸುವಿಗಾಗಿ ಜೀವಿಸುವಂಥ ನಾವು ಪ್ರಿಯರೇ ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬಂಥ ವಿಚಾರದಲ್ಲಿ 31 ದಿನಗಳ ಕಾಲ ನಾವು ಸ್ವತಂತ್ರದ ಮಹತ್ವ, ಸುವಾರ್ತೆಯ ಶ್ರೇಷ್ಠತೆ, ಸುವಾರ್ತೆಯಿಂದ ಪ್ರಿಯರೇ ನಮಗೆ ಏನು ದೊರಕಿದೆ, ಸುವಾರ್ಥ ಶಕ್ತಿ ಎಂಥದ್ದು, ಸುವಾರ್ತೆಯ ಮಹಿಮೆ ಎಂಥದ್ದು, ಸುವಾರ್ಥ ಶಕ್ತಿ ಏನಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಲೈವಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ಯೇಸು ಕ್ರಿಸ್ತನ ಸುಂದರವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೃದಯಪೂರ್ವಕವಾಗಿ ಈ ಒಂದು ಲೈವ್ ಸಂದೇಶಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನ ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಗ್ರಹಿಕೆಗೂ ಮೀರಿದಂಥ ಜ್ಞಾನ ಸಂಪನ್ನನಾಗಿರುವಂಥ ತಂದೆಯಾದ ದೇವರೇ, ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬ ದೈವಿಕವಾದಂಥ ಸ್ವಾಮಿ ವಿಷಯದಡಿಯಲ್ಲಿ ಆಗಸ್ಟ್ ತಿಂಗಳಿನ ಪ್ರತಿ ಒಂದೊಂದು ದಿನವೂ ಸ್ವಾಮಿ ನಿನ್ನ ಪರಿಶುದ್ಧ ಪಾದದ ಬಳಿಗೆ ಬಂದು ನಿಮ್ಮನ್ನು ನಾವು ಅಪ್ಪ ಎಂಬುದಾಗಿ ಕರೆದು, ದೇವಾ ಎಂಬುದಾಗಿ ನಿನ್ನನ್ನು ಅರಕೆ ಮಾಡಿಕೊಂಡು ನೀನೇ ರಕ್ಷಕ ಒಡೆಯ ಎಂಬುದಾಗಿ ಗ್ರಹಿಸಿಕೊಂಡಂಥ ನಮಗೆ ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬ ದೈವಿಕವಾದಂಥ ಸ್ವಾಮಿ ವಿಷಯದಡಿಯಲ್ಲಿ ಈ ಆಗಸ್ಟ್ ತಿಂಗಳು ಜೀವಕರವಾದ ವಾಕ್ಯಗಳನ್ನು ಕಲಿಯುವಂತೆ ಸಹಾಯ ಮಾಡಿರಿ. ಸುವಾರ್ತೆಯ ಮಹತ್ವವನ್ನು, ಸ್ವತಂತ್ರದ ಮಹತ್ವವನ್ನು ನಮಗೆ ನೀವು ಕಲಿಸಿರಿ. ದೇವರಾತ್ಮನೇ, ನೀವೇ ಶ್ರೇಷ್ಠವಾದ ಗುರುವಾಗಿದ್ದುಕೊಂಡು 31 ದಿನಗಳ ಕಾಲ ಈ ಕಲಿಕಾ ಆನ್ಲೈನ್ ಕ್ಲಾಸಿನಲ್ಲಿ ನೀವೇ ಇರಬೇಕಾಗಿ ಪ್ರಾರ್ಥಿಸ್ತೇವೆ. ಯಾರೆಲ್ಲ ಸ್ವಾಮಿ ಈ ಜೀವವುಳ್ಳ ವಾಕ್ಯವನ್ನು ಕಲಿಯುತ್ತಾರೋ ಅವರ ಬದುಕಿನಲ್ಲಿ ಒಂದು ಹೊಸ ಚಲನೆ ಉಂಟಾಗಲಿ, ಪರಿಶುದ್ಧಾತ್ಮನ ನಡೆಸುವಿಕೆ ಇರಲಿ, ದೇವರಾತ್ಮನ ಅಭಿಷೇಕದಿಂದ ನಿಜವಾದ ಸ್ವತಂತ್ರವನ್ನು, ಬಿಡುಗಡೆಯನ್ನು, ವಿಮೋಚನೆಯನ್ನು ಹೊಂದಿ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಈ ದೈವಿಕವಾದ ಸಮಯವನ್ನು ನಿನ್ನ ಪಾದಕ್ಕರ್ಪಿಸ್ತೇವೆ. 31 ದಿನಗಳ ಕಾಲ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕಾಗಿ, ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸತ್ತು ಸಮಾಧಿತನಾಗಿ 3ನೇ ದಿನ ಜೀವಂತನಾಗಿ ಎದ್ದು ಬಂದು ಪರಲೋಕಕ್ಕೆ ಹೇರಿ ಹೋದಂಥ ಪರಿಶುದ್ಧನಾದಂಥ ಯೇಸು ಬರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಆಶೀರ್ವಾದ ಹೊಂದಿದ್ದೇವೆ. ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ಸುವಾರ್ತೆಯಿಂದಲೇ ಸ್ವತಂತ್ರ ಏನಿದು ವಿಚಾರ? ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ ಹೇಳ್ತಾ ಇದೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ ಹೇಳ್ತಾ ಇದೆ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೋಸ್ಕರ ಒಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಈ ಗಲಾತ್ಯ ಪತ್ರಿಕೆ ನಾವು ಅಭ್ಯಾಸ ಮಾಡುವಾಗ ದಾಸತ್ವದಲ್ಲಿ ಇದ್ದಂಥವರನ್ನು ಬಿಡಿಸುವಂಥ ಬಿಡುಗಡೆಯ
ಒಂದು ಪತ್ರಿಕೆ ಎಂಬುದಾಗಿ ನಾವು ಓದ್ತೇವೆ. ಸ್ವತಂತ್ರ, ಇಲ್ಲಿ ಪ್ರಿಯರೇ, ಸಹೋದರರೇ, ನೀವು ಸ್ವತಂತ್ರರಾಗಬೇಕೆಂದು ದೇವರು ನಿಮ್ಮನ್ನು ಕರೆದನು. ಪರಲೋಕದ ದೇವರ ಕರೆ ಸ್ವತಂತ್ರವಾಗಿರಬೇಕೆಂಬುದಾಗಿ, ಪರಲೋಕದ ಯೇಸುವಿನ ಕರೆ ಸ್ವತಂತ್ರರಾಗಿ ಬದುಕಬೇಕೆಂಬುದಾಗಿ, ಪರಲೋಕದ ಯೇಸುವಿನ ಒಂದು ಪ್ರೀತಿಯ ಕರೆವಿಕೆ ಸ್ವತಂತ್ರರಾಗಿ ಜೀವಿಸಬೇಕೆಂದು. ಆದ್ದರಿಂದ ಪ್ರಿಯರೇ, ಈ ತಿಂಗಳು ಪೂರ್ತಿಯಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ ಸುವಾರ್ತೆಯಿಂದಲೇ ಸ್ವತಂತ್ರ. ಯಾವುದರಿಂದ? ಸುವಾರ್ತೆಯಿಂದಲೇ. ಇವತ್ತು ಹಾಗಾದರೆ ನಿಜವಾದ ಸ್ವತಂತ್ರ ಅಂದ್ರೆ ಏನು? ಸುವಾರ್ತೆ ಅಂದ್ರೆ ಏನು? ಆದ್ದರಿಂದ 7 ಸಂಗತಿಗಳ ಮೇಲೆ ನಮಗೆ ಇವತ್ತು ಬಿಡುಗಡೆ ಬೇಕಾಗಿದೆ. ನಾವು ಸ್ವತಂತ್ರದ ಪೀಠಿಕೆಯನ್ನು ಇವತ್ತು ಕಲಿಯೋಣ. ಏನು ಸ್ವತಂತ್ರದ ಪೀಠಿಕೆ? ಏನು ನಿಜವಾಗಲೂ ಸ್ವತಂತ್ರ ಎಂಬ ಪದಕ್ಕೆ ಅರ್ಥಗಳೇನು? ಮೊದಲನೇದಾಗಿ ಸ್ವತಂತ್ರ ಎಂದರೆ ವಿಮೋಚನೆ, ಎರಡನೇದಾಗಿ ಬಿಡುಗಡೆ, ಮೂರನೇದಾಗಿ ದಾಸತ್ವದಲ್ಲಿ ಇದ್ದ ಗುಲಾಮತನದಿಂದ ವಿಮೋಚಿಸುವಂತ ಸಂಗತಿ, ದಾಸತ್ವದಿಂದ ವಿಮೋಚನೆ. ಈ ದಾಸತ್ವದಿಂದ ವಿಮೋಚನೆ ಅಂದ್ರೆ ಏನು? ಹಾಗೆ ನಾಲ್ಕನೇದಾಗಿ ದಬ್ಬಾಳಿಕೆಯಿಂದ ಬಿಡುಗಡೆ, ದಬ್ಬಾಳಿಕೆಯಿಂದ ಬಿಡುಗಡೆ. ಐದನೇದಾಗಿ ಮನುಷ್ಯನ ಶಾರೀರಿಕ ಕರ್ಮಗಳಿಂದ ಬಿಡುಗಡೆ. ಆರನೇದಾಗಿ ದುಷ್ಟ ಅಂಧಕಾರ ಶಕ್ತಿಗಳ ಮೇಲೆ ನಮಗೆ ವಿಮೋಚನೆ, ಬಿಡುಗಡೆ, ಮಾಟ ಮಂತ್ರ ದುಷ್ಟ ಶಕ್ತಿಗಳಿಂದ ಬಿಡುಗಡೆ. ಏಳನೇದಾಗಿ ಒಂದು ದೃಢ ಸಂಕಲ್ಪ, ನಮಗೆ ನಾವು ನಿಜವಾಗಲೂ ಸ್ವತಂತ್ರ ಹೊಂದಿದ್ದೇವೆ. ಇವತ್ತು ನಮ್ಮ ಹೃದಯ ಮುಚ್ಚಿಕೊಂಡು ನಾವು ಕೇಳಿಕೊಳ್ಳುವುದಾದರೆ, ನಿಜವಾಗಲೂ ನಾವು ನಿಜವಾದ ಸ್ವತಂತ್ರದಲ್ಲಿ ಇದ್ದೇವಾ? ನಿಜವಾದ ಸ್ವತಂತ್ರವನ್ನು ಅನುಭವಿಸುತ್ತಿದ್ದೇವಾ? ಗಲಾತ್ಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 13ನೇ ವಚನ ಬಹಳ ಸ್ಪಷ್ಟವಾಗಿ ನಮಗೆ ಭಕ್ತನಾದ ಪೌಲನು ನೆನಪಿಸುತ್ತಾನೆ. ಸಹೋದರರೇ, ಸಹೋದರಿಯರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನನ್ನ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಗೆ, ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ನಿಜವಾದಂಥ ಸ್ವತಂತ್ರ ಇದೆಯಾ? ಆ ನಿಜವಾದ ಸ್ವತಂತ್ರವನ್ನ ನೀವು ಅನುಭವಿಸುತ್ತಿದ್ದೀರಾ? ಆ ನಿಜವಾದಂಥ ಬಿಡುಗಡೆಯನ್ನ ನೀವು ಕಾಣುತ್ತಿದ್ದೀರಾ? ಆ ನಿಜವಾದ ವಿಮೋಚನೆಯನ್ನ ನೀವು ಅನುಭವಿಸುತ್ತಾ ಕ್ರಿಸ್ತನ ದಯೆಗೆ ನೀವು ಪಾತ್ರರಾಗುತ್ತಿದ್ದೀರಾ? ನಿಮ್ಮ ಕರೆ ಸ್ವತಂತ್ರವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾನೆ. ನಿಮ್ಮ ಕರೆ ಇಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದೇ ಸ್ವತಂತ್ರ ಕೊಡುವುದಕ್ಕಾಗಿ. ಯಾವುದಾದರುಗಳ ಮೇಲೆ, ಪಾಪದ ಮೇಲೆ, ಶಾಪದ ಮೇಲೆ, ಅಪರಾಧಗಳ ಮೇಲೆ, ಶಾರೀರಿಕ ಕರ್ಮಗಳ ಮೇಲೆ, ದುಷ್ಟ ಅಂಧಕಾರ ಶಕ್ತಿಗಳ ಮೇಲೆ, ಸೈತಾನನ ಎಲ್ಲ ಕೋಟೆ ಕೊತ್ತಲಗಳನ್ನು ಮುರಿದು ಹಾಕುವುದಕ್ಕಾಗಿ. ಯಾವ್ಯಾವುಗಳ ಮೇಲೆ ಪ್ರಿಯರೇ? ಅಶುದ್ಧ ಕ್ರಿಯೆಗಳು ಏನೇನು ಭೂಮಿ ಮೇಲೆ ಇದೆಯೋ ಅವೆಲ್ಲವುಗಳ ಮೇಲೆ ಕ್ರಿಸ್ತನು ಜಯಿಸುವುದಕ್ಕಾಗಿ ಬಂದನು.
ಯೇಸು ಈ ಲೋಕದಲ್ಲಿ ನಿಜವಾದ ಸ್ವತಂತ್ರವನ್ನು ಅನುಭವಿಸಿದನು. ಇವತ್ತು ಆತನನ್ನು ನಂಬಿದಂಥ ನಾನು ನೀನು, ಆತನ ಮೇಲೆ ನಂಬಿಕೆ ಇಚ್ಚಂತ ನಾವು ನೀವು ಆ ನಿಜವಾದ ಸ್ವತಂತ್ರವನ್ನು ಅನುಭವಿಸುತ್ತಿದ್ದೇವಾ? ಒಂದು ಕ್ಷಣ ಯೋಚನೆ ಮಾಡ್ರಿ. ಒಂದು ಕ್ಷಣ ನೀವು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕೇಳಿಕೊಳ್ಳುವ, ಆ ನಿಜವಾದ ಸ್ವತಂತ್ರ ಇವತ್ತು ನಮಗಿದೆಯಾ? ದೇವರ ಕರೆ ಸ್ವತಂತ್ರರಾಗಿರಬೇಕೆಂದು. ಆಮೆನ್. ದೇವರ ಕರೆ ಸ್ವತಂತ್ರರಾಗಿರಬೇಕೆಂದು ದೇವರು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ. ಆ ಕರೆಯುವಿಕೆಯಲ್ಲಿ ನಮ್ಮ ಕುಟುಂಬಕ್ಕೆ ನಿಜವಾದ ಸ್ವತಂತ್ರ ಬೇಕು, ನಮಗೆ ನಿಜವಾದ ಸ್ವತಂತ್ರ ಬೇಕು. ನಾವು ಸ್ವತಂತ್ರರಾಗಿ ಜೀವಿಸಬೇಕು. ಆದ್ದರಿಂದ ನನ್ನ ಪ್ರೀತಿಯ ದೇವಚಂದ್ರೇ, ನನ್ನ ಪ್ರೀತಿಯ ಯೇಸುವಿನ ಶಿಷ್ಯರೇ, ಈ ತಿಂಗಳು ಪೂರ್ತಿಯಾಗಿ ಇದರ ಕುರಿತಾಗಿ ನಾವು ಅಭ್ಯಾಸ ಮಾಡೋಣ. ನಮ್ಮ KITS ಬೈಬಲ್ ಕಾಲೇಜು ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅನುಭವಿಸೋಣ ನಿಜವಾದ ಸ್ವತಂತ್ರವನ್ನು. ಯೇಸುವಿನ ಪಾದದ ಬಳಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಣ. ದೇವರೇ, ನನಗೂ ನನ್ನ ಕುಟುಂಬಕ್ಕೂ ಒಂದು ನಿಜವಾದ ಸ್ವತಂತ್ರವನ್ನು ಕೊಡು ಸ್ವಾಮಿ, ಒಂದು ನಿಜವಾದಂಥ ಬಿಡುಗಡೆಯನ್ನು ಕೊಡು ಸ್ವಾಮಿ. ಇವತ್ತೆಷ್ಟೋ ಕುಟುಂಬಗಳು ಸಾಲದಲ್ಲಿ, ಸಂಕಟದಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಹಿಂಸೆಗಳಲ್ಲಿ, ಅನೇಕವಾದ ವೇದನೆಗಳಲ್ಲಿ, ಅನೇಕವಾದಂಥ ಬಡತನದಲ್ಲಿ, ಅನೇಕವಾದಂಥ ಪ್ರಿಯರೇ ರೋಗ ರುಜಿನಗಳಲ್ಲಿ ಇವತ್ತು ಅನೇಕ ಜನರು ಕಷ್ಟಪಡ್ತಾ ಇದ್ದಾರೆ. ಇವತ್ತು ಎಷ್ಟು ದುಡಿದ್ರು ಹಣ ಇವತ್ತು ಕೈಗತ್ತಾ ಇಲ್ಲ. ಇವತ್ತು ಎಷ್ಟು ಸಂಪಾದನೆ ಮಾಡಿದ್ರು ಸಾಲಗಳ ಮೇಲೆ ಸಾಲಗಳು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಗಂಡನ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡನಿಗಾಗಲ್ಲ, ಅತ್ತನೆ ಮಕ್ಕಳು ಕಂಡ್ರೆ ತಂದೆ ತಾಯಿಗಳಿಗಾಗಲ್ಲ, ತಂದೆ ತಾಯಿಗಳು ಕಂಡ್ರೆ ಮಕ್ಕಳಿಗಾಗಲ್ಲ. ಇವತ್ತು ಕುಟುಂಬದಲ್ಲಿ ಗೊಂದಲ, ಸಮಸ್ಯೆಗಳು, ಹೋರಾಟಗಳು. ಪ್ರಿಯರೇ, ಒಂದು ತಿಳ್ಕೊಳ್ಳಿ, ಕುಟುಂಬ ನಿಜವಾದ ಸ್ವತಂತ್ರವನ್ನು ಕಾಣಬೇಕು, ನಿಜವಾದ ಬಿಡುಗಡೆ. ಯೇಸುವನ್ನು ಹಿಂಬಾಲಿಸುವ, ಯೇಸುವನ್ನು ನಂಬಿದ, ಯೇಸುವಿಗಾಗಿ ಜೀವಿಸುವ ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ನನ್ನ ಪ್ರೀತಿಯ ಎಲ್ಲ ಕ್ರೈಸ್ತ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬಗಳಲ್ಲಿ ಒಂದು ನಿಜವಾದ ಸ್ವತಂತ್ರದ ಅನುಭವ ನಿಮಗಾಗಬೇಕು. ಇದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆದ್ದರಿಂದ ಈ ಲೈವ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬರುತ್ತೀರೋ, ನಾನು ಒಂದು ವಿನಂತಿ ಮಾಡಿಕೊಳ್ತೇನೆ, ಇದು ನಿಜವಾಗಲೂ ಒಂದು ರೂಪಾಂತರ ತರುತ್ತದೆ ನಿಮ್ಮ ಕುಟುಂಬಗಳಲ್ಲಿ. ಐ ಬಿಲೀವ್, ನಾನು ನಂಬ್ತೇನೆ, ಒಂದು ಕಾರ್ಯವನ್ನು ದೇವರು ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ಆದ್ದರಿಂದ ನನ್ನ ಪ್ರೀತಿಯ ದೇವಚಂದ್ರೇ, ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗೋಣ. ಇಲ್ಲಿ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆ ವಾಕ್ಯದ ಅಡಿಯಲ್ಲಿ ಅನೇಕ ಸಂಗತಿಗಳನ್ನು ನಾವು ಓದಿ ಧ್ಯಾನ ಮಾಡೋಣ. ನಮ್ಮಲ್ಲಿ ಪ್ರಿಯರೇ, ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಇದೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಆಮೆನ್. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಲುಕಿಕೊಳ್ಳಬೇಡಿರಿ. ಎಂಥ ಅದ್ಭುತವಾದಂಥ ಒಂದು ವಾಕ್ಯ ಭಾಗ ನೋಡ್ರಿ. 10ನೇ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಸ್ವತಂತ್ರಕ್ಕೆ ನಿಜವಾದ ಬಿಡುಗಡೆಯ ನಾಯಕ ಕ್ರಿಸ್ತನು. ಸ್ವತಂತ್ರಕ್ಕೆ ನಿಜವಾದ ಬಿಡುಗಡೆಯ ನಾಯಕ ಕ್ರಿಸ್ತನು. ಕ್ರಿಸ್ತನೇ ಸ್ವತಂತ್ರದ ನಾಯಕ. ಸ್ವತಂತ್ರವನ್ನು ಪ್ರಿಯರೇ ಗಮನ ಕೊಡ್ರಿ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಬಿಡುಗಡೆ ಬೇಕಾ? ಬಿಡುಗಡೆ ಬೇಕಾ? ನಿನ್ನ ಕುಟುಂಬದಲ್ಲಿ ಬಿಡುಗಡೆ ಬೇಕಾ? ನಿನ್ನ ಕುಟುಂಬದಲ್ಲಿ ವಿಮೋಚನೆ ಆಗಬೇಕಾ? ನಿನ್ನ ಕುಟುಂಬದಲ್ಲಿ ಒಂದು ನಿಜವಾದಂಥ ಬಿಡುಗಡೆಯನ್ನು ಅನುಭವಿಸಬೇಕಾ? ನಿನ್ನ ಕುಟುಂಬದಲ್ಲಿ ಒಂದು ನಿಜವಾದಂಥ ಬಿಡುಗಡೆಯ ನಾಯಕನು ನಿನ್ನ ಮನೆಯಲ್ಲಿರಬೇಕಾ? ಕ್ರಿಸ್ತನು ನಿನ್ನ ಮನೆಯ ಮೂಲಕ ಮಹಿಮೆ ಹೊಂದಬೇಕು. ನನ್ನ ಪ್ರೀತಿಯ ಸಹೋದರನೇ,
ನನ್ನ ಪ್ರೀತಿಯ ಸಹೋದರಿಯೇ, ನನ್ನ ಪ್ರೀತಿಯ ಯೇಸುವಿನ ಶಿಷ್ಯರೇ, ನಿಮ್ಮ ಕುಟುಂಬದ ಯಜಮಾನ ಕ್ರಿಸ್ತನಾಗಿರಬೇಕು. ಯೇಸು ಕ್ರಿಸ್ತನು ನಿನ್ನ ಕುಟುಂಬವನ್ನು ಆಳ್ವಿಕೆ ಮಾಡುವುದಾದರೆ ನಿಜವಾದ ಬಿಡುಗಡೆ. ಅದೇ ಇಲ್ಲಿ ಸತ್ಯವೇದ ಹೇಳ್ತಾ ಇರೋದು. ಬಿಡುಗಡೆ ಬೇಕು ಅಂದ್ರೆ ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಬಿಡುಗಡೆ ಬೇಕು ಅಂದ್ರೆ ಯೇಸುವಿನ ಹಿಂಬಾಲಕರಾಗಬೇಕು. ಅದಕ್ಕೆ ಆಗಸ್ಟ್ ತಿಂಗಳಲ್ಲಿ ನಾವು ಡಿಸೈಡ್ ಮಾಡೋಣ. ಯೇಸುವೇ, ಒಂದು ತೀರ್ಮಾನ ಮಾಡೋಣ, ನನ್ನ ಕೈ ಹಿಡಿದು ನೀನು ನಡೆಸು ಸ್ವಾಮಿ. ಯೇಸುವೇ, ನನ್ನ ಕೈ ಹಿಡಿದು ನೀನು ನಡೆಸು ಸ್ವಾಮಿ. ಯೇಸು ನಮ್ಮನ್ನ ಕೈ ಹಿಡಿದು ನಡೆಸುವ ಅನುಭವಕ್ಕೆ ನಾವು ಬರಬೇಕು. ಪ್ರತಿ ಒಂದೊಂದು ಕ್ಷಣ ಯೇಸು ನಮ್ಮನ್ನ ಕೈ ಹಿಡಿದು ನಡೆಸುವಂತವನಾಗಬೇಕು. ಅಂಥ ಅನುಭವ ನಮಗಾಗಬೇಕು ನನ್ನ ಪ್ರೀತಿಯ ದೇವರ ಸ್ನೇಹಿತೆಯರೇ. ಯಾಕೆಂದ್ರೆ ಯೇಸು ನಮಗೆ ನಿಜವಾದ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನು ಅನುಭವಿಸಬೇಕು ನಾವು. ಆ ಸ್ವತಂತ್ರದ ರುಚಿ ನೋಡಬೇಕು. ಆ ಸ್ವತಂತ್ರದ ಅನುಭವ, ಆ ಸ್ವತಂತ್ರದ ಒಂದು ಪ್ರಿಯರೇ ಎಕ್ಸ್ಪೀರಿಯನ್ಸ್ ನಾವು ಅನುಭವಿಸಬೇಕು ಅಂತಂದ್ರೆ ಕ್ರಿಸ್ತನು ನಮ್ಮ ಕೈ ಹಿಡಿಬೇಕು. ಎದೆನ್ ತೋಟದಲ್ಲಿ ಪಾಪ ಮಾಡೋದಕ್ಕಿಂತ ಮೊದಲು ಆದಾಮ ಅವ್ವಳನ್ನ ಯೇಸು ಕೈ ಹಿಡಿದು ನಡೆಸ್ತಾ ಇದ್ರು. ಆ ದೈವಿಕವಾದ ಅನುಭವ ಆದಾಮ ಅವ್ವಳಿಗಾಗ್ತಿತ್ತು. ಎಂತ ಅತಿಶಯವಾದ ಅತ್ತನೆ. ಆದಾಮ ಅವ್ವಳನ್ನ ಪ್ರತಿದಿನ ಸಂಜೆ ಹೊತ್ತಿನಲ್ಲಿ ಯೇಸು ಕೈ ಹಿಡಿದು ನಡೆಸುತ್ತಿದ್ದನು. ದೇ ಆರ್ ಗುಡ್ ಫ್ರೆಂಡ್. ಆದಾಮ ಅವ್ವಳು ಮತ್ತು ದೇವರು ಒಂದು ಒಳ್ಳೆಯ ಸ್ನೇಹತ್ವ ಅವರಲ್ಲಿತ್ತು. ಪಾಪವು ಪ್ರವೇಶವಾಯಿತು, ಆ ಸ್ನೇಹತ್ವ ಮುರಿದೋಗಿತ್ತು. ಮುಂದಿನ ದಿನಗಳಲ್ಲಿ ಕಲಿಯೋಣ ಅತ್ತನೆ ಯಾವುದ್ಯಾವುದರಿಂದ ನಮಗೆ ಸ್ವತಂತ್ರ ಬೇಕು ಅಂತ. ಆದರೆ ಈ ದಿನ ಪೀಠಿಕೆಯಲ್ಲಿ ತಿಳ್ಕೊಳ್ಳಿ, ಸ್ವತಂತ್ರ ಎಂದರೆ ಕ್ರಿಸ್ತನು. ಸ್ವತಂತ್ರ ಎಂದರೆ ಬಿಡುಗಡೆಯ ವಿಮೋಚಕನಾದ ಕ್ರಿಸ್ತನು. ಸ್ವತಂತ್ರ ಎಂದರೆ ಯೇಸು. ಸ್ವತಂತ್ರ ಎಂದರೆ ಕ್ರಿಸ್ತನ ಪಾದದ ಒಂದು ಪೀಠ. ಸ್ವತಂತ್ರ ಎಂದರೆ ಯೇಸು ನಿನ್ನನ್ನ ಕೈ ಹಿಡಿದು ಕ್ಷಣ ನಡೆಸಬೇಕು. ಆ ಅನುಭವ, ಆ ದೈವಿಕವಾದಂಥ ಅನುಭವ ನಿನಗಾದ್ರೆ ಪ್ರಿಯರೇ, ಅದೇ ನಿಜವಾದ ಸ್ವತಂತ್ರ. ನಾವು ಕಂಠಾಘೋಷವಾಗಿ ಹೇಳಬೇಕು, ನನ್ನ ಕುಟುಂಬವನ್ನ ಕ್ರಿಸ್ತನು ನಡೆಸುತ್ತಿದ್ದಾನೆ. ನನ್ನ ಕುಟುಂಬವನ್ನ ಕ್ರಿಸ್ತನು ಪರಿಪಾಲಿಸುತ್ತಿದ್ದಾನೆ. ನನ್ನ ಕುಟುಂಬವನ್ನ ಕ್ರಿಸ್ತನ ಆಳ್ವಿಕೆಯಲ್ಲಿ ನನ್ನ ಕುಟುಂಬ ಇದೆ. ಆ ಡಿಕ್ಲರೇಷನ್ ಇವತ್ತು ನಾವು ಮಾಡಬೇಕಾಗಿದೆ. ಅದೇ ಇಂಟ್ರಡಕ್ಷನ್. ಆದ್ದರಿಂದ ನನ್ನ ಪ್ರೀತಿಯ ದೇವಜನರೇ, ಬಹಳ ಗಮನಿಸಿ, ಈ ವಿಚಾರದಲ್ಲಿ ಬಹಳ ಒಳ್ಳೆಯ ದೇವರ ಮಕ್ಕಳು ನಾವು. ಅದಕ್ಕೆ ನಮ್ಮ ಸುಬ್ಬಾರಾವ್ ಪಾಸ್ಟರ್ ಒಂದು ಹಾಡಾಡ್ತಾರೆ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಅದು ಅಕ್ಷರಸ್ಥವಾಗಿ ಸತ್ಯ. ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಸ್ವತಂತ್ರವಾಗಿರುವುದಕ್ಕಾಗಿ. ಯೇಸು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ಸ್ವತಂತ್ರವಾಗಿ ಬದುಕಿ ಬಾಳುವುದಕ್ಕಾಗಿ. ಯೇಸು ನಮ್ಮನ್ನು ಪ್ರೀತಿಸಿದ್ದಾನೆ ಸ್ವತಂತ್ರವಾದಂಥ ಜೀವನವನ್ನ ಪ್ರಿಯರ ಅನುಭವಿಸಿ ಇತರರಿಗೆ ಅನುಭವಿಸುವ ಹಾಗೆ ಮಾಡುವುದಕ್ಕಾಗಿ. ಆ ಅನುಭವ ಸ್ವತಂತ್ರರಾಗಿ ನೀವು ಕ್ರಿಸ್ತನನ್ನ ನಾವು ಪ್ರಿಯರೇ ಅನುಭವಿಸಬೇಕಾಗಿದೆ. ಏಕೆಂದರೆ ಕ್ರಿಸ್ತನು ಎಲ್ಲಿ ಇರುತ್ತಾನೋ ಅಲ್ಲಿ ಬಿಡುಗಡೆ. ಕ್ರಿಸ್ತನು ಎಲ್ಲಿ ಪ್ರಧಾನವಾಗಿ ಮಹಿಮೆ ಹೊಂದುತ್ತಾನೋ ಅಲ್ಲಿ ಬಿಡುಗಡೆ. ಇವತ್ತು ತೀರ್ಮಾನ ಮಾಡ್ರಿ, ನಿನ್ನ ಮನೆಯಲ್ಲಿ, ನಿನ್ನ ಹೃದಯವೆಂಬ ಗರ್ಭಗುಡಿಯಲ್ಲಿ ಕ್ರಿಸ್ತನ ಆಳ್ವಿಕೆ, ಕ್ರಿಸ್ತನ ಮಹಿಮೆ, ಕ್ರಿಸ್ತನ ವೈಭವ, ಕ್ರಿಸ್ತನ ಬೆಂಕಿ, ಪವಿತ್ರಾತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ಒಂದು ಮಹಿಮೆ ನಮ್ಮ ಹೃದಯದ ಮೇಲೆ ಆವರಿಸಬೇಕು.
ಲೆಟ್ ಅಸ್ ಡಿಕ್ಲೇರ್ ಟುಡೇ. ಇವತ್ತು ನೀವು ತೀರ್ಮಾನ ಮಾಡ್ರಿ, ನನ್ನ ಕೈ ಹಿಡಿದು ಯೇಸುವೆ ನಡೆಸಬೇಕು. ನಿಜವಾದ ಸ್ವತಂತ್ರವನ್ನು ನಾವು ಅನುಭವಿಸಬೇಕು. ಆ ನಿಜವಾದ ಸ್ವತಂತ್ರವನ್ನು ಅನುಭವಿಸುವುದಕ್ಕಾಗಿಯೇ ಕ್ರಿಸ್ತನು ನಿನ್ನನ್ನು ಕರೆದಿದ್ದಾನೆ. ಕ್ರಿಸ್ತನು ನಿನ್ನನ್ನು ಬಿಡಿಸಿದ್ದಾನೆ. ಕ್ರಿಸ್ತನ ಬಿಡುಗಡೆ ಅದು ನನಗೂ ನಿನಗೂ ಆಗಿದೆ. ಇಲ್ಲಿ ಸ್ವಲ್ಪ ಗಮನ ಕೊಟ್ಟು ಸೂಕ್ಷ್ಮವಾಗಿ ಕೇಳ್ರಿ. ಬಿಡುಗಡೆ ಅಂದರೆ ನಾಟಕೀಯ ಬಿಡುಗಡೆ ಅಲ್ಲ, ಪ್ಲೀಸ್. ಬಿಡುಗಡೆ ಅಂದರೆ ನಾಟಕೀಯವಾದ ಬಿಡುಗಡೆ ಅಲ್ಲ, ನಿಜವಾದ ಬಿಡುಗಡೆ. ನಿಜವಾದ ಬಿಡುಗಡೆ ಅಂದ್ರೆ ಏನು? ಕ್ರಿಸ್ತನ ಗುಣ ಸ್ವಭಾವಗಳು ನಮ್ಮಲ್ಲಿ ಪ್ರಿಯರೇ ಫಲಿಸಬೇಕು. ಕ್ರಿಸ್ತನ ಆತನೇ ಪ್ರೀತಿ, ಕ್ರಿಸ್ತನ ಕರುಣೆ, ಕ್ರಿಸ್ತನ ದಯೆ, ಕ್ರಿಸ್ತನ ದೈವಿಕವಾದಂಥ ಸ್ವಭಾವ ನಮ್ಮಲ್ಲಿ ಇತರರಿಗೆ ಕಾಣಬೇಕು. ಅದು ನಿಜವಾದಂಥ ನಮ್ಮಲ್ಲಿ ಆ ಒಂದು ದೈವಿಕ ಗುಣಲಕ್ಷಣಗಳು, ಕ್ರಿಸ್ತನ ದೈವಿಕ ಗುಣಲಕ್ಷಣಗಳು ನಮ್ಮಲ್ಲಿ ಇತರರು ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ನಿಜವಾಗಲೂ ಈ ದೈವಿಕ ಮನುಷ್ಯನಲ್ಲಿ ಆತನೇ ಕ್ರಿಸ್ತನ ಗುಣಲಕ್ಷಣಗಳಿದೆ ಅಂತ ಆ ಒಂದು ಐಡೆಂಟಿಫೈ ಯಾವಾಗ ಸಿಗುತ್ತೋ, ನಮ್ಮ ಕುರಿತು ನಾವು ಮಾತಾಡಬಾರ್ದು, ನಮ್ಮ ಕುರಿತು ಬೇರೆಯವರು ಮಾತಾಡಬೇಕು. ಅದು ನಿಜವಾದಂಥ ಒಂದು ಬಿಡುಗಡೆ. ನಾವು ನಿಜವಾಗಲೂ ಬಿಡುಗಡೆ ಹೊಂದಿದ್ದೇವೆ ಅಂತಂದ್ರೆ ನಮ್ಮ ಕುರಿತು ನಾವು ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ. ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ಕುರಿತು ಇತರರು ಸಾಕ್ಷಿ ಕೊಡಬೇಕು, ಇತರರು ನಮ್ಮ ಕುರಿತು ಮಾತಾಡಬೇಕು. ಎಸ್, ಅವರು ನಿಜವಾಗಲೂ ದೇವ ಮನುಷ್ಯರು, ಅವರು ನಿಜವಾಗಲೂ ದೇವರ ಯೇಸುವಿನ ಮಕ್ಕಳು, ಅವರು ನಿಜವಾಗಲೂ ಯೇಸುವನ್ನ ಹಿಂಬಾಲಿಸುತ್ತಿರುವ ದೈವ ಮನುಷ್ಯರು ಎಂಬುದಾಗಿ ಅವರು ಬೇರೆಯವರು ಪ್ರಿಯರೇ ನಮ್ಮನ್ನು ನೋಡಿ ಹೇಳಬೇಕು. ಆದ್ದರಿಂದ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಬಿಡುಗಡೆ ಮಾಡಿದನು, ಬಿಡುಗಡೆ ಮಾಡಿದನು. ಸ್ವತಂತ್ರ ಪ್ರಿಯರೇ, ನಾವು ಸ್ವತಂತ್ರರಾಗಿರಬೇಕೆಂದು. ಸುವಾರ್ತೆ ಎಂದರೆ ಕ್ರಿಸ್ತನು, ಸ್ವತಂತ್ರ ಎಂದರೆ ಕ್ರಿಸ್ತನ ಆಳ್ವಿಕೆ. ಸುವಾರ್ತೆ ಎಂದರೆ ಕ್ರಿಸ್ತನು, ಕ್ರಿಸ್ತನ ಜನನ, ಕ್ರಿಸ್ತನ ಜೀವನ, ಕ್ರಿಸ್ತನ ಮರಣ, ಸಮಾಧಿ, ಕ್ರಿಸ್ತನ ಪುನರುತ್ಥಾನ, ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿದ್ದಾನೆ. ಯೇಸು ಕ್ರಿಸ್ತನ ಸಂಪೂರ್ಣವಾದ ಜೀವನವೇ ಸುವಾರ್ತೆ. ಯೇಸು ಕ್ರಿಸ್ತನ ಸಂಪೂರ್ಣವಾದ ಜೀವನವೇ ಸುವಾರ್ತೆ. ಆ ಕ್ರಿಸ್ತನು ನಿನ್ನ ಮನೆಯಲ್ಲಿ ಮಹಿಮೆ ಹೊಂದಿದರೆ ನಿನ್ನ ಮನೆ ನಿಜವಾದ ಸ್ವತಂತ್ರ. ಸರಳವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಮನೆಯಲ್ಲಿ ಕ್ರಿಸ್ತನು ಮಹಿಮೆ ಹೊಂದಿದರೆ ನಿನ್ನ ಮನೆಯಲ್ಲಿ ನಿಜವಾದ ಸ್ವತಂತ್ರ. ನಿನ್ನ ಜೀವನದಲ್ಲಿ ಕ್ರಿಸ್ತನು ಮಹಿಮೆ ಹೊಂದಿದರೆ ಅದೇ ನಿಜವಾದ ಸ್ವತಂತ್ರ. ಸ್ವತಂತ್ರ ಅಂದರೆ ಕ್ರಿಸ್ತನು ಮಹಿಮೆ ಹೊಂದಬೇಕು ನಮ್ಮ ಮೂಲಕ, ಕ್ರಿಸ್ತನಿಗೆ ಸಂತೋಷವಾಗಬೇಕು ನಮ್ಮ ಜೀವನ, ನಮ್ಮ ನಡತೆ, ನಮ್ಮ ಬದುಕು, ನಮ್ಮ ಹಾವಭಾವಗಳು, ನಮ್ಮ ಸ್ವಭಾವಗಳು, ನಮ್ಮ ಚಿಂತನೆಗಳು, ನಮ್ಮ ಎಲ್ಲ ಒಡನಾಟಗಳು, ನಮ್ಮ ಎಲ್ಲ ಬಿಸ್ನೆಸ್ಸು ವ್ಯವಹಾರಗಳು, ನಮ್ಮ ಎಲ್ಲ ಸೇವೆಗಳು, ನಮ್ಮ ಎಲ್ಲ ಆವತ್ತರ ಚಟುವಟಿಕೆಗಳು ಅವೆಲ್ಲವೂ ಕೂಡ ಕ್ರಿಸ್ತನಿಗೆ ಮಹಿಮೆ ಆಗಬೇಕು. ಅವರು ಮಹಿಮೆ ಹೊಂದಿದರೆ ಮಾತ್ರ ಪ್ರಿಯರೇ ಸುವಾರ್ತೆ ಮಹಿಮೆ ಹೊಂದುತ್ತದೆ. ಸುವಾರ್ತೆ ಮಹಿಮೆ ಹೊಂದಿದರೆ ಮಾತ್ರ ಸ್ವತಂತ್ರದ ನಿಜವಾದಂಥ ಜೀವನವನ್ನು ಅನುಭವಿಸುತ್ತೇವೆ. ನಿಜವಾದ ಸ್ವತಂತ್ರದ ಜೀವನ ನಮಗೆ ಬೇಕು ಅಂದರೆ ಈ ತಿಂಗಳು ಪೂರ್ತಿಯಾಗಿ KITS ಬೈಬಲ್ ಕಾಲೇಜಿನ ಒಂದು ಪೇಜನ್ನು ಓಪನ್ ಮಾಡಿ ನೋಡ್ರಿ. ಹೊತ್ತನೆ ಈ ತಿಂಗಳು 31 ದಿನಗಳ ಕಾಲ ಬಹಳ ಸುಂದರವಾದಂಥ ಪಾಠಗಳು ನಿಮಗಾಗಿ ಬರುತ್ತವೆ. ಆದ್ದರಿಂದ
ಕ್ರಿಸ್ತನು ಮಹಿಮೆ ಹೊಂದಬೇಕು. ಕಡೆಯದಾಗಿ ಇನ್ನೊಂದು ಮಾತು ಹೇಳಲು ನಾನು ಇಷ್ಟಪಡುತ್ತೇನೆ. ಆ ಮಾತು ಏನೆಂದರೆ ಬಹಳ ಅದ್ಭುತವಾದಂಥ ಮಾತು ಪ್ರಿಯರೇ. ಅದೇ ಗಲಾತ್ಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಯಾವುದರಲ್ಲಿ ಸ್ಥಿರವಾಗಿ ನಿಲ್ಲಿರಿ? ಸ್ಥಿರತೆ. ಕ್ರಿಸ್ತನು ನನಗೂ ನಿನಗೂ ಕೊಟ್ಟ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಸ್ಥಿರತೆ. ಇವತ್ತೆಷ್ಟೋ ಜನರ ಬದುಕಿನಲ್ಲಿ ಸ್ಥಿರತೆ ಅನ್ನೋದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ಜೀವನಗಳು ರೂಪವಾಗುತ್ತವೆ, ಬದಲಾಗುತ್ತವೆ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಒಂದು ಹುಳು ಇದೆ, ಅದು ಗೋಸುಂಬಿ ಅಂತ ಕರೀತಾರೆ ಅದಕ್ಕೆ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವಂಥ ಬದುಕು. ಕ್ರೈಸ್ತರ ಬದುಕಿನಲ್ಲಿ ಬಣ್ಣ ಬದಲಾಯಿಸುವ ಜೀವನ ಇರಬಾರದು. ಯಾಕೆಂದರೆ ಕ್ರಿಸ್ತನು ಬಣ್ಣ ಬದಲಾಯಿಸುವವನಲ್ಲ. ನೆನ್ನೆ ಇದ್ದ ಹಾಗೆ ಇವತ್ತಿದ್ದಾನೆ, ಇವತ್ತಿದ್ದ ಹಾಗೆ ನಾಳೆ ಇರುತ್ತಾನೆ. ನಾವು ನೀವು ಆರಾಧಿಸುವ, ನಂಬಿದ, ಹಿಂಬಾಲಿಸುವ ಕ್ರಿಸ್ತನು ಎಂದಿಗೂ ಬದಲಾಗುವುದಿಲ್ಲ. ಬದಲಾಗದ ಯೇಸು ನಮ್ಮ ಹೃದಯದಲ್ಲಿ ಇದ್ದಾನೆ. ಎಂಥ ಪರಿಸ್ಥಿತಿಗಳೇ ನಮಗೆ ಒದಗಿ ಬಂದರೂ, ಎಂಥ ಸನ್ನಿವೇಶಗಳ ನಮಗೆ ಒದಗಿ ಬಂದರೂ ಬದಲಾಗಬಾರ್ದು. ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಯಾವುದರಲ್ಲಿ? ಕ್ರಿಸ್ತನು ಕೊಟ್ಟ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಕ್ರಿಸ್ತನು ನನಗೂ ನಿನಗೂ ಕೊಟ್ಟ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಆ ಸ್ಥಿರ ಜೀವನ, ಅಸ್ಥಿರವಾದಂಥ ಬದುಕು, ಅಸ್ಥಿರವಾದಂಥ ಜೀವನ ನಾನು ನೀನು ಜೀವಿಸಿದರೆ ದೇವರು ಮಹಿಮೆ ಹೊಂದುತ್ತಾನೆ. ಆದ್ದರಿಂದ ಅಸ್ಥಿರತೆಯಲ್ಲಿ ನಮ್ಮನ್ನು ದೇವರು ನಡೆಸಲಿ. ನಾವು ದೀನತೆ ಉಳ್ಳವರಾಗಿರೋಣ. ಒಂದು ಒಡಂಬಡಿಕೆ ಮಾಡಿಕೊಳ್ಳೋಣ. ದೇವರೇ, ಈ ತಿಂಗಳು ಪೂರ್ತಿ ನನ್ನ ಜೀವನವನ್ನು, ನನ್ನ ಬದುಕನ್ನು, ನನ್ನ ಸೇವೆಯನ್ನು, ನನ್ನ ಕುಟುಂಬವನ್ನು, ನನ್ನ ಎಲ್ಲವನ್ನೂ ಕೂಡ ದೇವರೇ ನೀನು ಕೈ ಹಿಡಿದು ನಡೆಸು ಸ್ವಾಮಿ. ನೀನು ಕೈ ಹಿಡಿದು ನಡೆಸು. ನೀನು ನಮ್ಮನ್ನು ಕೈ ಹಿಡಿದು ನಡೆಸಿದರೆ ಆ ನಿಜವಾದ ಸ್ವತಂತ್ರ ನನ್ನ ಜೀವನದಲ್ಲಿ ಸಿಗುತ್ತದೆ ಸ್ವಾಮಿ. ಸ್ವತಂತ್ರರಾಗಿ ಬದುಕೋಣ. ಯಾರಿಗೂ ಭಯಪಡುವುದು ಬೇಡ, ಯಾರಿಗೂ ಯೋಚನೆ ಮಾಡುವುದು ಬೇಡ, ಯಾವುದಕ್ಕೂ ಕಳವಳಗೊಳ್ಳುವುದು ಬೇಡ. ಕರೆದಾತನು ನಂಬಿಕಸ್ಥನು, ಕರೆದಾತನು ಸ್ವತಂತ್ರವಾಗಿರಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಜಗದೋತ್ಪತ್ತಿಗಿಂತ ಮುಂಚಿತವಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಂಥ ಪರಿಶುದ್ಧನಾದಂಥ ಪರಲೋಕದ ತಂದೆಯಾದ ದೇವರೇ, ನಮ್ಮನ್ನು ಕರೆದದ್ದು ಸ್ವತಂತ್ರರಾಗಿ ಜೀವಿಸುವುದಕ್ಕಾಗಿ. ನಿನ್ನ ಪರಿಶುದ್ಧವಾದಂಥ ಜೀವವುಳ್ಳ ವಾಕ್ಯವನ್ನು ಈ ದಿನ ಮುಂಜಾನೆಯಲ್ಲಿ ನಾವು ಕಲಿಯುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಿಜವಾದಂಥ ಸ್ವತಂತ್ರದ ಕುರಿತು ಇವತ್ತು ದೇವರೇ ಪರಿಚಯ ಮಾಡಿಕೊಳ್ಳುವ ಹಾಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನೀವು ನಮ್ಮನ್ನು ಕರೆದಿರುವುದೇ ಸ್ವತಂತ್ರದಲ್ಲಿ ಜೀವಿಸಬೇಕೆಂದು, ಆ ಪವಿತ್ರವಾದಂಥ ಸ್ವತಂತ್ರದಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ನಮ್ಮನ್ನು ಕರೆಯಲ್ಪಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ ದೇವರೇ. ಈ ಆಗಸ್ಟ್ ತಿಂಗಳು ಪೂರ್ತಿಯಾಗಿ ಸುವಾರ್ತೆಯಿಂದಲೇ ಸ್ವತಂತ್ರ ಎಂಬ ವಿಷಯದಡಿಯಲ್ಲಿ ಜೀವಕರವಾದ ವಾಕ್ಯಗಳನ್ನು ಕಲಿಯುವಾಗ ನಮ್ಮ ಜೊತೆಯಲ್ಲಿ ಮಾತನಾಡ್ರಿ. ಯಾರೆಲ್ಲ ಈ ಒಂದು ಯೂಟ್ಯೂಬ್ ಮತ್ತು ದೇವರೇ ಫೇಸ್ಬುಕ್ ಮೂಲಕವಾಗಿ ಲೈವಲ್ಲಿ ಇದ್ದಾರೋ ಅವರೆಲ್ಲರನ್ನೂ, ಅವರೆಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಪ್ರತಿಯೊಬ್ಬರ ಜೀವನವನ್ನು ಅಭಿಷೇಕದಿಂದ ತುಂಬಿರಿ. ಕರ್ತನ ಮಹಿಮೆ ಎಲ್ಲರ ಬದುಕನ್ನು ಕಚ್ಚಲಿ. ನಿಜವಾದಂಥ ಸ್ವತಂತ್ರ ಪ್ರತಿ ಒಂದೊಂದು ನಮ್ಮ ಪ್ರೀತಿಯ ಕ್ರೈಸ್ತರ ಕುಟುಂಬಗಳಲ್ಲಿ, ಹಾಗೆ ಯೇಸುವೇ ನಿನ್ನನ್ನು ನಂಬಿ, ನಿನ್ನನ್ನು ಹಿಂಬಾಲಿಸಿ, ನಿನ್ನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬರ ಜೀವನದಲ್ಲೂ ನಿಜವಾದ ಸ್ವತಂತ್ರದ ಅನುಭವವನ್ನು ಅನುಭವಿಸಲಿ ಸ್ವಾಮಿ. ಯಾರಾದರೂ ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ಸಾಲದಲ್ಲಿ, ಸಂಕಟದಲ್ಲಿ, ಅನೇಕವಾದ ವೇದನೆಗಳಿದ್ದರೆ
ಇವತ್ತೇ ಈಗಲೇ ಬಿಡುಗಡೆಯ ನಾಯಕನೇ ಬಿಡುಗಡೆಯನ್ನು ಅನುಗ್ರಹಿಸು. ಸಾಕ್ಷಿಗಳು ಹೊರಟು ಬರಲಿ. ಈ ದಿನವೆಲ್ಲ ನಿನ್ನ ಪ್ರಿಯರನ್ನ ಕಾಯ್ದು ಕಾಪಾಡಿ ಸಂರಕ್ಷಣೆ ಮಾಡಿ ನಡೆಸಬೇಕಾಗಿ ನಜರೇಯನಾದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಆಶೀರ್ವಾದ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಮಹಾಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೂನ್ಯತೆ, ದೇವರಾತ್ಮನ ಮಹಿಮೆಯಾದ ನಡೆಸುವಿಕೆ ನಮ್ಮೆಲ್ಲರ ಸಂಗಡಲು ನಿತ್ಯವೂ ನಿರಂತರವೂ ನೆಲೆಯಾಗಿರಲಿ. ಆಮೇನ್, ಆಮೇನ್. ಎಲ್ಲರಿಗೂ ಶುಭ ವಂದನೆಗಳು, ಮುಂಜಾನೆ ವಂದನೆಗಳು. ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ಈ ತಿಂಗಳು ಪೂರ್ತಿಯಾಗಿ ಈ ಒಂದು ಸೇವೆಯನ್ನು ಪ್ರೋತ್ಸಾಹಿಸ್ರಿ, ಪ್ರಾರ್ಥನೆ ಮಾಡಿರಿ, ಆಶೀರ್ವಾದ ಮಾಡಿರಿ. ದೇವರು ನಿಮ್ಮೊಂದಿಗಿರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.